ಈ ತರ ವಿಕೃತ ಮಾಡೋವಂಥವ್ರಿಗೆ ಏನ್ ಸಿಗುತ್ತೆ ಅಂತ ಸೀರಿಯಸ್ಲಿ ಅರ್ಥನೇ ಆಗ್ತಾ ಇಲ್ಲ ಇದು. ನಮ್ಮ ಸಿಸ್ಟಮೇ ಸರಿ ಇಲ್ಲ. ಹ್ಮ್. ನಮ್ಮ ಸಿಸ್ಟಮೇ ಸರಿ ಇಲ್ಲ. ಯಾಕೆಂತಂದ್ರೆ ಇದ್ರ ಬಗ್ಗೆ ಪೊಲೀಸ್ ಆಗ್ಲಿ ಡಿಪಾರ್ಟ್ಮೆಂಟ್ ಆಗ್ಲಿ ಸೈಬರ್ ಕ್ರೈಮ್ ಅವರೇ ಒಂದು ಇನಿಷಿಯೇಟಿವ್ ತಗೋಬೇಕು. ಇದನ್ನ ನೋಡಿದ ತಕ್ಷಣ ಯಾವಾಗ ಕಾಪಿ ಇಂಥದ್ದು ನೋಡ್ತಾರೆ ಅವ್ರನ್ನ ಇಮಿಡಿಯೇಟ್ ಕಂಫಿಸ್ಕೇಟ್ ಮಾಡಿ ಅದಕ್ಕೇನು ಶಿಕ್ಷೆ ಕೊಡಬೇಕು. ಇದು ಮಾಸ್ ಆಗಿ ಹೋಗ್ಬೇಕು, ಜನಗಳಿಗೆ ಭಯ ಹುಟ್ಟಬೇಕು. ಆದ್ರೆ ಮಾಡ್ತಾ ಇಲ್ಲ. ಈಗ ನಾನು ಹೇಳ್ತೀನಿ ಕೇಳಿ. ಮೊನ್ನೆ ನಾವು ಸೈಬರ್ ಕ್ರೈಮ್ಗೆ ಏನು ಆನ್ ಕಾಲ್, ಈಗ ನಿಮ್ಮ ಕಾಲ್ ಏನಿದೆ ಆನ್ಲೈನ್ ಸೈಬರ್ ಕ್ರೈಮಿಗೆ ನೀವು ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ನೀವೇ ಬ್ಲಾಕ್ ಮಾಡಿಬಿಡಿ, ಇದು ನೀವೇ ಒಂದು 20 ಜನನ ಕರ್ಕೊಂಡು ಹೋಗ್ಬಿಟ್ಟು ಅದು ಯಾವ್ದು ಇನ್ಸ್ಟಾಗ್ರಾಮ್ ಇದು ಅದನ್ನ ಅವ್ರಿಗೆ ಹೇಳಿ ಬ್ಲಾಕ್ ಮಾಡಿಸಿ. ಯಾವ್ದಾದ್ರು ಸೆಲೆಬ್ರಿಟೀಸ್ ಆಗ್ಲಿ ಯಾರಾದ್ರೂ ಈಗ ರೋಡಲ್ಲಿ ನಿಂತ್ಕೊಂಡು ಎಲ್ಲರೂ ಫೋನ್ ಇಸ್ಕೊಂಡು ಇದನ್ನ ಮಾಡೋಕ್ಕಾಗುತ್ತಾ? ದೆನ್ ವೈ ಆರ್ ದೇ? ಅವ್ರು ಏನಕ್ಕಿರೋದು? ಆಮೇಲೆ ನಾವು ಈಗ ಸ್ಟೇಷನ್ಗೆ ಹೋಗಿ ನಮಗೀಗ ಕೆಲವು ಪರಿಚಯ ಇರೋ ಸಾಹೇಬ್ರ ಹತ್ರ ಅಲ್ಲಿ ಪೊಲೀಸ್ ಅವ್ರ ಹತ್ರ ಮಾತಾಡಿ, ಸೊ ವಿ ಹ್ಯಾವ್ ಗಿವನ್ ರಿಜಿಸ್ಟರ್ಡ್ ಕಂಪ್ಲೇಂಟ್, ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ಭಾಳ ಸ್ಟ್ರಾಂಗ್ ಆಗಿ ಕೋರ್ಟಿಂದ ಆರ್ಡರ್ಸ್ ತಂದು ಇವ್ರ ಮೇಲೆ FIR ಮಾಡಿಸಿ ಇವರಿಗೆ ಶಿಕ್ಷೆ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಈಗ ಏನು ಇನ್ನು ಮುಂದೆ ಮಕ್ಕಳೇನು ಬರ್ತಾರೆ ಇಂಥದ್ದು ನೋಡಬಾರ್ದು ಅವರು. ಆಮೇಲೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಯಾರು ಅಂತಂದರೆ ಯಾವುದಾದ್ರೂ ಒಂದು ಒಳ್ಳೆ ವಿಚಾರದ ಬಗ್ಗೆ ಅಥವಾ ಸಮಾಜದಲ್ಲಿ ಆಗ್ತಿರೋ ಒಂದು ಕೆಟ್ಟದ್ರ ಬಗ್ಗೆ ಅದನ್ನ ಜನಗಳಿಗೆ ಹೀಗೆ ಮಾಡಬಾರ್ದು ಅನ್ನೋದು ಅರಿವನ್ನ. ಒಳ್ಳೇದೇನಾದ್ರೂ ಅವ್ರು ಹೇಳ್ಕೊಂಡ್ ಬಂದ್ರೆ ಅವ್ರಿಗೆ ಈ ಲೈಕ್ಸ್ ವ್ಯೂಸ್ ಬಹಳ ಸಿಗಲ್ಲ. ಹೌದು ಹೌದು, ಕೆಟ್ಟದೇ ಏನಾದ್ರೂ ಮಾಡಿದ್ರೆ ತುಂಬಾ ಜನ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾರಲ್ಲ. ಹೌದು. ನನಗೆ ಆ್ಯಂಡ್ ಇಟ್ ಇಸ್ ವೆರಿ ಏನು ತುಂಬಾ ಬೇಜಾರು ಅಂತಂದ್ರೆ, ನಾವೀಗ ಚಿಕ್ಕವ್ರು ಇರ್ಬೇಕಾದ್ರೆ ನಮಗೆ ನಾವು ಕೆಲವು ಟಿವಿಲಿ ದೂರದರ್ಶನ ಆಗಿರ್ತಾ ಇತ್ತು ಆಗೆಲ್ಲ ಟಿವಿಲಿ ನಾವು ನೋಡ್ಕೊಂಡು ಬಂದಾಗ ಹೇಗಿತ್ತು ಅಂತಂದ್ರೆ, ನಾವು ಇಂಥವ್ರ ತರ ಆಗ್ಬೇಕು, ನಾವು ಹೀಗಾಗ್ಬೇಕು. ಅಟ್ಲೀಸ್ಟ್ ನಾವು ನಡ್ಕೊಂಡು ಹೋದಾಗ ಈ ಕ್ಷೇತ್ರದಲ್ಲಿ ನಾವು ಮಾಡ್ತಿರೋ ಕೆಲಸದಿಂದ ನಮ್ಮನ್ನ ಜನಗಳು ಗುರ್ತಿಸ್ಬೇಕು. ಇವತ್ತು ತುಂಬಾ ಖುಷಿ ಆಗುತ್ತೆ ನಮ್ಮ ಜೊತೆ ಎಲ್ಲ ಸೆಲ್ಫಿ ತಗೋಬೇಕಾದ್ರೆ. ಆದ್ರೆ ಇವತ್ತು ಎಲ್ಲಿಗೆ ಟರ್ನ್ ಆಗ್ತದೆ, ಯೂತ್ಸ್ ಎಲ್ಲ ಯಾರು ಸಾಧನೆ ಮಾಡೋದು, ಈಗ ನಾವೆಲ್ಲ ಬಿಡಿ, ನಮ್ದು ಒಂದು ಸಾಸಿವೆ ಅಷ್ಟು ನಮ್ದು ಅಚೀವ್ಮೆಂಟ್ಸ್ ಇಲ್ಲ ಅಂತ ಅನ್ಕೊಳ್ಳೋಣ. ಈಗ ಹಿರಿಯ ನಟರು ಮೊನ್ನೆ ನೋಡಿ, ತುಂಬಾ ನಮ್ಮ ಸೀನಿಯರ್, ನನ್ನ ಹೆಸರು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ, ಅವರೆಲ್ಲ ಕೆಲವರು ಸತ್ಯ ಹೋಗಿದ್ದಾರೆ ಅಂತ ಮಾಡಿದ್ದಾರೆ. ಅವರು ಕ್ಲಾರಿಟಿನೂ ಕೂಡ ಕೊಟ್ಟಿದ್ದಾರೆ. ಅವ್ರದ್ದು ಮೊನ್ನೆ ನೋಡಿದೆ ನಾನು FIR, ನಾನೀಗ ಸ್ಟೇಷನ್ಗೆ ಹೋಗಿ ನಾನು ಮಾಡಿಸಿದೀವಿ. ಅದೆಲ್ಲಿ ತನಕ ಎಲ್ಲಿವರೆಗೂ ಬಂತು ಕೇಸು? ಅವ್ರು ಮಾಡಿಸಿದ್ದಾರೆ FIR. ಈಗ ಅವ್ರ ವಿರುದ್ಧ ಕಾರಣ ಹೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತೀರೇ ಹೋಗಿದ್ದಾರೆ ಅಂತ, ಅವ್ರು ಆಕ್ಚುಲಿ ಬದುಕಿದ್ದಾರೆ. ಆಮೇಲೆ ಇನ್ನು ಕೆಲವು ಹೆಣ್ಣು ಮಕ್ಳ ಬಗ್ಗೆ ಕೆಟ್ಟದ್ದು ಅವ್ರದ್ದು ನೋಡಿದೆ ನಾನು. ಸೊ ಇವ್ರ ಬಗ್ಗೆ ಎಲ್ಲ ಸ್ಟೇಷನ್ ಈಗ ಆಲ್ರೆಡಿ ಕೆಲವರು ನಮ್ಮ ಬಿಗ್ ಬಾಸ್, ಈಗ ನಮ್ಮ ಡಾಕ್ ಸತೀಶ್ ಎಲ್ಲ ಏನಿದ್ದಾರೆ ಅವ್ರ ವಿರುದ್ಧ ಕೆಲವರು ಏನೇನೆಲ್ಲ ಮಾತಾಡಿ ಈಗ ಕೋರ್ಟ್ಗೆ ಅಲಿತಾ ಇದಾರೆ. ಅವರು ಆಲ್ರೆಡಿ ಕೋರ್ಟ್ಗೆ ಅಲಿತಾ ಇದ್ದಾರೆ. ಸೊ ಇದೆಲ್ಲ ಬೇಕಾ ನಿಮ್ಮ ಒಂದು ಇದಕ್ಕೆ? ಯಾಕೆ ಅಷ್ಟೆಲ್ಲ ರಿಸ್ಕ್ ಮಾಡ್ತಾರೆ? ಆಮೇಲೆ ಕೆಲವು ಯೂತ್ಸ್ ಈಗ ಇದ್ರ ಬಗ್ಗೆ ಬಹಳ ಎಜುಕೇಶನ್ ಬೇಕು. ಬಹುಶಃ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಇಲ್ವೋ, ಅಥವಾ ಅಪ್ಪ ಅಮ್ಮ ನೀನೊಬ್ಬ ಒಳ್ಳೆ ಸಾಧಕನಾಗಬೇಕು, 4 ಜನ ಗುರ್ತಿಸ್ಬೇಕು, ಇಂಥ ಮಾರಲ್ಸ್ ಕೊಡ್ತಾ ಇಲ್ವೋ, ಅಥವಾ ಟೀಚರ್ಸ್ಗಳು ಫೇಲ್ ಆಗಿದಾರೋ, ಅವ್ರು ವಿದ್ಯಾಭ್ಯಾಸ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಟೀಚರ್ಸ್ಗಳು ಫೇಲ್ ಆಗಿದಾರೋ. ಹೈಯೆಸ್ಟ್ ಮೆಜಾರಿಟಿ ಏನು ಗೊತ್ತಾ, ಒಂದು ಭಾಳ ಚಪ್ರಿಗಳ ಆಟಿಟ್ಯೂಡ್ ಥರ. ಮತ್ತು ದೇ ಎಂಜಾಯ್ ಬೇರೆಯವ್ರನ್ನ ಯಾರಾದರೂ ಸ್ವಲ್ಪ ಪಾಪ್ಯುಲರ್ ಆಗಿದ್ದಾಗ ಅವ್ರನ್ನ ಡೌನ್ ಮಾಡಿದಾಗ ದೇ ಎಂಜಾಯ್, ಅದಕ್ಕೆ ಏನು ಕಮೆಂಟ್ಸ್ ಕೊಟ್ಟು ಅದನ್ನ ಭಾಳ ಸೆಲೆಬ್ರೇಟ್ ಮಾಡ್ತಾರೆ. ಹೌ ಸ್ಯಾಡಿಸ್ಟಿಕ್, ಮೆಂಟಲಿ ಎಷ್ಟು ಸ್ಯಾಡಿಸ್ಟಿಕ್. ಆ್ಯಂಡ್ ಏನು ಗೊತ್ತಾ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಎಂಥ ಒಂದು ಗಲೀಜು ಕೆಲಸ ಮಾಡ್ತಾ ಇದ್ದೀನಿ, ಅವರೆಲ್ಲಿದ್ದಾರೆ ನಾವೆಲ್ಲಿದ್ದೀವಿ, ಅವ್ರ ಥರ ಆಗದಿದ್ರೂ ಪರವಾಗಿಲ್ಲ, ನಾವು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಬೇಕು, ಇಂಥದ್ದು ಥಾಟ್ಸ್ ಬರ್ತಾ ಇಲ್ಲ. ದೇ ಆರ್ ಎಂಜಾಯಿಂಗ್ ದಿಸ್. ಆ್ಯಂಡ್ ಇದೇನಾಗ್ತದೆ, ಇದಕ್ಕೆ ಈಗ ನಾವು ಕಾನೂನು ಪ್ರಕಾರ ಈಗಲೇ ನಾವು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ, ಇವತ್ತು ಏನೊಂದು 50 ಜನ ಇದ್ದಾರೆ, ನಾಳೆ 500 ಜನ ಆಗ್ತಾರೆ. ಇವರೊಂದು 500 ಜನ ಆಗ್ತಾರೆ, ಆ 500 ಇನ್ನು 1000 ಜನ ಆಗ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಯಾರು ಕೆಲವು ಕ್ಷೇತ್ರದಲ್ಲಿ ಕೆಲಸ ಮಾಡೋ ಹಾಗೆ ಇಲ್ಲ ಇದರಿಂದ. ಸೊ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂತ, ಕಂಟೆಂಟ್ ಕ್ರಿಯೇಷನ್ ಅನ್ನೋ ವಿಷಯ ಒಂದು ಟಾಪಿಕ್ ಅನ್ನ ತಗೊಂಡು ಈ ರೀತಿ ವಿಕೃತಿ ಮೆರಿತಾ ಇರೋದವರು. ಹೌದು, ಇಲ್ಲ ಕಂಟೆಂಟ್ ಅಂತಾನೆ ಹೇಳ್ತಾ ಇದ್ದಾರೆ ಇದನ್ನ. ದಿಸ್ ಇಸ್ ನಾಟ್ ಅ ಕಂಟೆಂಟ್ ಅಲ್ಲ ಇದು. ಒಬ್ಬರನ್ನ ಒಂದು ನೀಚ ತೋರಿಸಿ ಅಥವಾ ಅವ್ರಿಗೆ ಕೆಟ್ಟದಾಗಿ ಮಾತಾಡಿ ಅವರು ಮಾಡಿರೋ ಸಾಧನೆಗಳನ್ನ ಅಂಥವ್ರದ್ದೇ ಒಂದು ಚಪ್ರಿಗಳ ಗುಂಪು ಮಧ್ಯೆ ಆ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಡೌನ್ ಮಾಡಿ, ಇಟ್ ಲುಕ್ಸ್ ವೆರಿ ಚೀಪ್. ಈಗ ಕೆಲವರೆಲ್ಲ ಸೆಲೆಬ್ರಿಟೀಸ್ಗಳು ಏನ್ ಮಾಡ್ತಾರೆ ಗೊತ್ತಾ, ಗೊಚ್ಚೆ ಕಲ್ಲೆಸೆಯೋದು ಬೇಡ ಅಂತ ಸುಮ್ಮನೆ ಆಗಿದ್ದಾರೆ. ಈ ಗೊಚ್ಚೆ ಏನಾಗುತ್ತೆ ನೆಕ್ಸ್ಟ್, ಈ ಗೊಚ್ಚೆ ಬಹಳ ದೊಡ್ಡದಾಗಿ ನೆಕ್ಸ್ಟ್ ಆ ದಾರಿಲಿ ನಡ್ಕೊಂಡು ಹೋಗಕ್ಕೆ ಸಾಗದೇ ಇರೋ ಮಟ್ಟಿಗೆ ಆಗುತ್ತೆ ಈ ಗೊಚ್ಚೆ. ಸೊ ಯಾರಾದ್ರೂ ಕಲ್ಲುಗಳನ್ನ ಹಾಕಿ, ಹೌದು ನಮಗೆ ಫಸ್ಟ್ ಹಾರುತ್ತೆ, ಅದನ್ನ ಕಲ್ಲುಗಳನ್ನ ಹಾಕಿ ಇವತ್ತು ಎಲ್ಲಾ ರೀತಿಲಿ ಇದನ್ನ ಮಟ್ಟ ಹಾಕಿದ್ರೆ ಮುಂದೆ ಏನು ಪ್ರತಿಭೆಗಳು ಬರ್ತಾರೆ, ಬಹಳ ಧೈರ್ಯವಾಗಿ ಬರ್ಬೋದು. ಆಮೇಲೆ ಇನ್ನೊಂದು ಪಲ್ಲವಿ ಅವರೇ, ನನಗೆ ತುಂಬಾ ದುಃಖ ಏನು ಅಂತಂದ್ರೆ, ಈಗ ಈಗ ಒಂದು ಮನೇಲಿ ಈಗ ಚಿಕ್ಕ ಮಕ್ಳು ಇರ್ತಾರೆ,
ಕೆಲವು ಮಕ್ಕಳು ಹಾಡು ಹೇಳ್ತಾರೆ, ಕೆಲವು ಶ್ಲೋಕಗಳನ್ನು ಹೇಳ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತವೆ, ಮತ್ತೆ ಕೆಲವು ಜನರಲ್ ನಾಲೆಜ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಳ ಹತ್ರ ಕ್ವಶನ್ ಕೇಳ್ದಾಗ ಅದು ಉತ್ತರ ಕೊಡ್ತಾ ಹೋಗ್ತಾ ಇರುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಈ ಮಗುಗೆ ಇಷ್ಟು ಟ್ಯಾಲೆಂಟ್ ಅಂತ. ಇದನ್ನೆಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಖುಷಿ ಆಗುತ್ತೆ, ಒಳ್ಳೇದು ಅಂತ. ಇದೊಂದು ಮಾದರಿ, ಬೇರೆ ಮಕ್ಕಳನ್ನು ಟ್ರೈನ್ ಆಗ್ತಾರೆ. ಇವ್ರುಗಳೇ ಬೇರೆಯವ್ರದ್ದು ಈಗ ಯಾವ್ದಾದ್ರು ಕೆಟ್ಟದ್ದು ಬಂದಾಗ ಅದಕ್ಕೆ ಲೈಕ್ಸ್ ಮಾಡ್ತಾರೆ. ಯಾಕೆ? ನಿಮ್ಮ ಮಕ್ಕಳು ಮಾಡಿದಾಗ ಅದು ಬಹಳ ಹೆಮ್ಮೆ ವಿಷಯ ನಿಮಗೆ. ಬೇರೆಯವ್ರ ಮನೆ ಮಕ್ಕಳಲ್ವಾ? ಬೇರೆಯವ್ರ ಮಕ್ಕಳು ಈಗ ಅವರೇ ಏನಾದರೂ ಒಳ್ಳೇದು ಮಾಡಿದಾಗ ಅವ್ರಿಗೆ ಲೈಕ್ಸ್ ಕ್ಲಾಪ್ಸು, ಒಂದು ಯಾವುದಾದ್ರೂ ವೇದಿಕೆಯಲ್ಲಿ ಸನ್ಮಾನ ಆದಾಗ ಅವ್ರಿಗೆಲ್ಲ ಭಾಳ ಸಂತೋಷ ಆಗುತ್ತೆ. ಅದೇ ಬೇರೆಯವ್ರಿಗಾದಾಗ ಇವ್ರಿಗೇನು ಸ್ಯಾಡಿಸಮ್ಮ ಅಥವಾ ಮನೋವಿಕೃತಿನ ಅದು. ಸೊ ಐ ಡೋಂಟ್ ನೋ ವೈ ಸೈಕ್ಯಾಟ್ರಿಸ್ಟ್ಗಳು ಬರಬೇಕು. ಇದು ಏನೋ ಎಲ್ಲೋ ತಪ್ತಾ ಇದೆ ಅಂತ ಅನ್ಸುತ್ತೆ. ದಿಸ್ ಇಸ್ ನಾಟ್ ಹೌ ದ ಯೂತ್ ಶುಡ್ ಗೋ. ಯೂತ್ಸ್ ಅಂದರೆ ಒಂದು ಸ್ಟೇಟ್ ಇದ್ದು ಯಾವುದೇ ಒಂದು ಒಳ್ಳೆ ವಿಚಾರಕ್ಕೆ ಒಬ್ರು ಕೈ ಹಿಡಿದು ಈಗ ನಾವು ಸಪೋರ್ಟ್ ಮಾಡಬೇಕು. ಈಗ ನೋಡಿ, ಒಬ್ಬ ಹುಡುಗ ಈಸ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಒಂದು ನಿಮಿಷ ನೋಡಿ, KK ವ್ಲಾಗ್ಸ್ ಕನ್ನಡಿಗ ಅಂತ. ಈ ಹುಡುಗ ನೋಡಿ ಸಮಾಜದಲ್ಲಿ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ತಂದು ಜನಗಳಿಗೆ ಮುಟ್ಟಿಸ್ತಿದ್ದಾರೆ. ಓಕೆ, ಈ ವ್ಯಕ್ತಿ, ನಾನು ಅವ್ರಿಗೆ ಒಂದು ಮೆಸೇಜ್ ಮಾಡ್ತೀನಿ, ತುಂಬ ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೇದಾಗಲಿ ಅಂತ. ನೋಡಿ ಅವರ ರೆಸ್ಪಾನ್ಸ್: ನಮ್ಮ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ದೆ ಡೈಲಿ, ದೊಡ್ಡ ಸೆಲೆಬ್ರಿಟಿ ಆಗಿರೋ ನೀವು ನನ್ನಂಥ ಒಬ್ಬ ಚಿಕ್ಕ ಕ್ರಿಯೇಟರ್ಗೆ ಮೆಸೇಜ್ ಮಾಡಿ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀರಾ ಅಂದರೆ ನನ್ನ ಭಾಗ್ಯ ಅಂತ. ಸಿ, ದೇ ಆರ್ ವೆರಿ ಜೆನ್ಯೂನ್ಲಿ ಹಾರ್ಡ್ ವರ್ಕಿಂಗ್. ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ಒಂದು ಇನ್ಸ್ಪಿರೇಷನ್ ಆಗುತ್ತೆ ಇನ್ನೂ ಮಾಡಬೇಕು ಅಂತ. ಇನ್ನು ಉಳಿದಿರೋ ಈ ಟ್ರೋಲರ್ಸ್ ಅಂತ ಹೇಳ್ಕೊಂಡು, ಎಲ್ಲ ಟ್ರೋಲರ್ಸ್ ಅಂತ ಹೇಳಲ್ಲ, ಇನ್ನು ಇನ್ನೊಂದೇನು ರೋಸ್ಟರ್ಸ್ ಅಂತ. ರೋಸ್ಟರ್ ಅಂದ್ರೆ ಬಹಳ ಒಂದು, ಇವ್ರಿಗೇನ್ ಗೊತ್ತಾ, ಇವ್ರನ್ನ ಕರ್ಸಿ ಇವ್ರಿಗೆ ಒಂದು ಜ್ಞಾನಪೀಠನೋ ಅಥವಾ ಒಂದು ಭಯಂಕರ ಒಂದು ಬಹಳ ದೊಡ್ಡ ಒಂದು ಅಶೋಕ ಚಕ್ರ ಇಂಥದ್ದು ಅವಾರ್ಡ್ಸ್ ಕೊಡ್ಬೇಕು ಇವ್ರಿಗೆ. ಇಂಥ ಬಹಳ ದೊಡ್ಡ ಕೆಲಸ ಅಂದ್ರೆ ಯಾವ್ದಾದ್ರು ಸಾಧನೆ ಮಾಡ್ತಿರೋರ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ಯಾವ್ದಾದ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ ಬಗ್ಗೆ ಮಾಡ್ಲಿ. ಅದಕ್ಕೆ ನಾವು ಇರ್ತೀವಿ, ನಾವು ಜೊತೆ ಇರ್ತೀವಿ, ಅದ್ರ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಇದಾಗ್ತದೆ, ಇದನ್ನ ಅವೇರ್ನೆಸ್ ತರೋಣ. ಅದನ್ನ ಬಿಟ್ಟು ಎಷ್ಟೋ ಕಷ್ಟಪಟ್ಟು ಹಳ್ಳಿಯಿಂದ ಬಂದು ಎಷ್ಟೋ ಕಷ್ಟಪಟ್ಟು ಇವತ್ತು ಬಂದಿದ್ದೀವಿ. ಆಮೇಲೆ ನಾವು ಬಂದಿರೋದೊಂದು ಹಳ್ಳಿಯಿಂದ ಬಂದ ತಕ್ಷಣ ನಾವು ಹಳ್ಳಿಯವನಾಗೇ ಇರಬೇಕು, ನಾನು ಹೀಗೆ ಇರಬೇಕು ಅಂತ ಏನೂ ಇಲ್ಲ. ನನಗೆ ಈ ರೀತಿ ಆಗ್ಬೇಕು ಅನ್ನೋ ಛಲ ಇದ್ರೆ ನಾನು ಹಳ್ಳಿಯಿಂದ ಫಾರಿನಲ್ಲಿ ಹೋಗಿ ಕೂಡ ನಾನು ದೊಡ್ಡ ಸ್ಥಾನಮಾನವನ್ನ ಪಡ್ಕೋಬಹುದು. ಬಟ್ ಇಲ್ಲಿ ಆ ರೀತಿ ನಡೀತಾ ಇಲ್ಲ. ಆಮೇಲೆ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಿರೋದು ಏನು ಅಂತಂದ್ರೆ, ಇವತ್ತು ಕೆಲವು ಕ್ರಿಂಜ್ ಮತ್ತೆ ಸಿಲ್ಲಿ ಈ ಹುಚ್ಚುಚ್ಚರಂಗ ಆಡಿ ಮಾನಸಿಕ ಅಸ್ವಸ್ಥರ ತರ ಆಡಿ ಈ ಲೈಕ್ಸ್ ಕಮೆಂಟ್ಸ್ಗೆ ಎಂಟರ್ಟೈನ್ಮೆಂಟ್ ಮಾಡಲಿ. ಆದರೆ ಇದ್ರ ಜೊತೆ ಇನ್ನು ಕೆಲವರು ಇವರಿಗೆ ಇನ್ಸಲ್ಟ್ ಮಾಡ್ಕೊಂಡು ಒಂದು ಕೆಲವು TR ಲೈಕಿಂಗ್ಸ್ಗೆ ಇದಕ್ಕೆ ಇನ್ನೊಂದು ಇವರಿಗೆ ಸಪೋರ್ಟ್ ಮಾಡ್ಕೊಂಡು ಒಬ್ರು ಬರ್ತಾರೆ. ಇವರು ಎಲ್ಲಿಂದ ಹುಟ್ಕೊಂಡಿದಾರೋ, ಯಾರು ಇವರು ಅಂತಾನೆ ಗೊತ್ತಿರಲ್ಲ. ಇವರು ನಾವಿದೀವಿ ಅಂತ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು, ಆಮೇಲೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದಾರೆ? ಇಲ್ಲಿ ನ್ಯಾಷನಲ್ ಇಶ್ಯೂಸ್ ಇಷ್ಟು ನಡೀತಾ ಇದೆ ಸಮಾಜದಲ್ಲಿ. ನಮ್ಮ ಬೆಲೆ ಏರಿಕೆಯಿಂದ ಹಿಡಿದು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ನಡೀತಾ ಇರೋ ಲಂಚದ ಬಗ್ಗೆ ಇಷ್ಟೆಲ್ಲ ಇದೆ. ಇದ್ರ ಬಗ್ಗೆ ಬರಲ್ಲ ಇವರು. ಈ ಓವರ್ ನೈಟ್ ಈ ರೀತಿ ಪಾಪ್ಯುಲರ್ ಆಗಕ್ಕೆ ಹುಚ್ಚುಚ್ಚರಂಗ ಆಡ್ತಾರಲ್ಲ, ಇವ್ರಿಗೆ ಸಪೋರ್ಟ್ ಬಹಳ ಒಂದು ವೀರ ಕೆಲಸದ ತರ ಬರ್ತಾರೆ. ದಿಸ್ ಆಲ್ ಸಿಲ್ಲಿ ನಾನ್ಸೆನ್ಸ್ಗಳು ಏನಿದೆ ಗೊತ್ತಾ, ಸೊಸೈಟಿಲಿ ಸ್ಟಾಪ್ ಆಗಬೇಕು. ಇವತ್ತು ಮುಂಚೆ ಆದರೆ ಎಜುಕೇಷನ್ ಇರಲಿಲ್ಲ, ಬಟ್ ವ್ಯಕ್ತಿಗೆ ಒಂದು ಎಥಿಕ್ಸ್ ಮಾರಲ್ಸ್ ಅಂತ ಇತ್ತು, ಒಂದು ಭಕ್ತಿ ಅಂತ ಇತ್ತು, ಭಯ ಅಂತ ಇತ್ತು. ನಾವು ಇಂಥದ್ದು ಮಾಡಬಾರ್ದು. ಅಟ್ಲೀಸ್ಟ್ ಯಾವ ಎಜುಕೇಷನ್ ದೊಡ್ಡ PhD ಡಾಕ್ಟರೇಟ್ ಡಿಗ್ರಿ ಇಲ್ದಿದ್ರು ಇಂಥದ್ದು ಮಾಡಬಾರ್ದು ಅನ್ನೋ ಒಂದು ಪರಿಜ್ಞಾನ ಇತ್ತು. ಆದರೆ ಇವತ್ತು ನಮ್ಮ ಹತ್ರ ಏನು ಬೇಕು ನಿಮಗೆ? ಇವತ್ತು ಮೊಬೈಲ್ ಒಂದಿದ್ರೆ ಎಂಥ ಡಿಗ್ರಿ ಪಾಸ್ ಮಾಡ್ಕೋಬೋದು, ಯಾರಿಗೂ ಅದು ಬೇಡ. ಎಕ್ಸ್ಪ್ಲಿಸಿಟ್ ಕಂಟೆಂಟ್, ಈ ಕ್ರಿಂಜ್ ಕಂಟೆಂಟ್, ಇದರಲ್ಲೇ ಜೀವನ ಪೂರ್ತಿಯಾಗಿ ಇವತ್ತು ನೋಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆ ಎಷ್ಟು ಎಫೆಕ್ಟ್ ಆಗ್ತದೆ ಅಂತಂದ್ರೆ, ಜನಗಳು ಎಷ್ಟು ಇದರಲ್ಲೇ ಇದಾಗಿದ್ದಾರೆ. ಥಿಯೇಟರ್ಗಳು ಈಗ ನೋಡಿ ಸಫರಿಂಗ್, ಇದು ಒಂದೊಂದಕ್ಕೆ ಹೇಗೆ ಹೋಗ್ತದೆ, ಥಿಯೇಟರ್ಗಳು ಸಫರಿಂಗ್ ಆಗ್ತದೆ. ಈಗ ಒಳ್ಳೆ ಸಿನಿಮಾ ಮಾಡಿದ್ರು ಈ ಕೆಲವರು ಇಂಥ ಕಂಟೆಂಟ್ಗಳನ್ನ ಮಾಡಿ ಆ ಸಿನಿಮಾಗಳನ್ನ ನಾಶ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಕೊಟ್ಟು ಜನಗಳಿಗೆ ಫೇಕ್ ರಿವ್ಯೂಸ್ ಕೊಟ್ಟು ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಿ ಜನಗಳಿಗೆ ಮಿಸ್ರೆಪ್ರೆಸೆಂಟ್ ಮಾಡಿ, ಇದ್ರ ಬಗ್ಗೆ ಎಲ್ಲ ವಿ ಹ್ಯಾವ್ ಟು ಟಾಕ್.
ಈಗ ನಮಗೂ ಬೇಡ ಇವತ್ತು ನಾವು ಇದನ್ನ ಏನು ನಾನು ಪಾಪ್ಯುಲಾರಿಟಿಗೆ ಏನು ಮಾಡ್ತಿಲ್ಲ, ಬಿಕಾಸ್ ನಾನು ಪಾಪ್ಯುಲರ್ ಆಗಿದ್ದಾಗಲೇ ನಾನು ಬಂದಿದ್ದು ಯಾವುದಕ್ಕೆ ಬಿಗ್ ಬಾಸ್ಗೆ. ಬಿಕಾಸ್ ನಾನು ಕನ್ನಡದಲ್ಲೇ ಸುಮಾರು ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಟಿಕ್ಟಾಕ್ ಎಲ್ಲ ಬರೋದಕ್ಕಿಂತ ಮುಂಚೆನೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಬಂದಿರೋನು. ಸುಮಾರು 13 ವರ್ಷ ಆಯ್ತು ನಾನೀಗ ಹೀರೋ ಆಗಿ ನಾನು ಲಾಂಚ್ ಆಗಿ ಕನ್ನಡ ಇಂಡಸ್ಟ್ರಿಲಿ. ಸೊ ಇನ್ನು ನನ್ನ ಭಾಳ 20s ಅಲ್ಲಿ ನಾನು ಬಂದಿರೋನು. ಸೊ ಈಗಲೂ ನಾವು ಓಕೆ ಏನೋ ಜನಗಳು ನನ್ನ ಹೆಸರಿಂದ ಹಿಡಿದು ನನ್ನನ್ನು ಕಟ್ಟಿ ನಿಲ್ಸಿರೋದು ನಮ್ಮ ಜನಗಳು. ಸೊ ಅವ್ರು ಕೊಟ್ಟಿರೋದು ನನಗೂ, ನಾನು ಅಬ್ರಾಡ್ ಫಾರಿನಲ್ಲಿ ಜಾಬ್ ಎಲ್ಲ ಬಿಟ್ಟು ಬಂದಿರೋನು ನಾನು ಇಂಡಿಯಾಗೆ. ಸೊ ನಮಗೂ ಅಯ್ಯೋ ಈ ಗಲೀಜ್ ಯಾಕೆ, ಈ ಅಸಹ್ಯ ಯಾಕೆ ಅಂತ ಹೋಗಿ ನಾನು ಒಳ್ಳೆ ಲೈಫ್ ಸ್ಟೈಲ್ನ ನಾನು ಅಲ್ಲಿ ಬದುಕ್ಬೋದು. ನಮ್ಮ ತಂದೆ ತಾಯಿಗೂ ಬೇಜಾರಾಗುತ್ತೆ. ಆದರೆ ಎಲ್ಲರೂ ಹೀಗೆ ಆದರೆ ಇದ್ರ ಬಗ್ಗೆ ಧ್ವನಿ ಎತ್ತೋದು ಯಾರು? ಹೌದು, ಯಾರು ಇದನ್ನ ಸ್ಟಾಪ್ ಯಾವಾಗ ಆಗುತ್ತೆ? ಸೊ ಇದು ಆಗಲಿ, ಇದು ಬಹುಶಃ ಓವರ್ನೈಟ್ ಆಗಲ್ಲ. ಈ ಓವರ್ನೈಟ್ ಫೇಮಸ್ ಸಿಗುತ್ತಲ್ಲ ಇಂಥ ಚಪ್ರಿಗಳಿಗೆ, ಈ ರೀತಿ ಓವರ್ನೈಟ್ ಆಗದೆ ಇದ್ರು ಇವತ್ತು ನನ್ನ ವಾಯ್ಸಿಗೆ ಈಗ ಏನೆಲ್ಲ ಧ್ವನಿ ಜೋಡಿಸ್ತಾ ಇದ್ದಾರೆ. ಧ್ರುವ ಅಂತ ಹೇಳ್ತಾ ಇರೋದು ನಿಜ ಅಂತ. ಇದು ತುಂಬ ಜನ ನನಗೆ ಈ ರೀತಿ ಸ್ಯಾಡಿಸ್ಟ್ ಏನು ಕೆಲವು ಮಕ್ಕಳಿದ್ದಾರೆ, ಇವರು ಬೇಡ, ಪೇರೆಂಟ್ಸ್ಗಳೇ ಎಲ್ಲಿ, ಅವ್ರ ಮಕ್ಕಳು ನಾಳೆ ಪೇರೆಂಟ್ಸ್ಗಳಾಗಲಿ ಸ್ವಲ್ಪ ಬುದ್ಧಿಜೀವಿಗಳು ಹೇಳಿ. ನಾನಿವತ್ತು ಏನು ಒಂದು ನನ್ನ ವಾಯ್ಸ್ ರೈಸ್ ಮಾಡಿದ್ದೀನಿ, ಅದಕ್ಕೊಂದು ದೊಡ್ಡ ಸಪೋರ್ಟ್ ಆಗಿ ಇವರೆಲ್ಲ ನಿಂತಾಗ ಬಹುಶಃ ಇನ್ನೊಂದು ಕೆಲವು ವರ್ಷಗಳು ಬೇಡ, ಇನ್ನು ಕೆಲವು ತಿಂಗಳುಗಳಲ್ಲೇ ಇದು ಸ್ಟಾಪ್ ಆಗ್ಬೋದು. ಆಮೇಲೆ ಕಾನೂನು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದಾಗ ಬಹುಶಃ ನೆಕ್ಸ್ಟ್ ಕೆಲವು ಪ್ರತಿಭೆಗಳಿಗೆ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಬಹಳ ಒಂದು ನಿರ್ಭಯದಿಂದ ಅವರು ಬರ್ಬೋದು ಅಂತ ನನ್ನ ಆಸೆ. ಅವರ ಏನು ಟ್ಯಾಲೆಂಟ್ ಸ್ಕಿಲ್ಸ್ ಏನಿದೆ ಅದನ್ನ ತಂದು ಜನಗಳ ಮುಂದೆ ತಂದಿಡೋದು, ಯಾವುದೇ ಭಯ ಇಲ್ಲದೆ, ನನ್ನ ಮೇಲೆ ಯಾವುದು ಕೆಟ್ಟ ಕಮೆಂಟ್ಸ್ ಹಾಕಲ್ಲ, ನಾವು ಸೇಫ್ ಆಗಿದ್ದೀವಿ, ಅದಕ್ಕೆ ವಾಯ್ಸ್ ನಾನು ಆಗ್ತೀನಿ ಅಂತಂದ್ರೆ ಐ ಫೀಲ್ ಗುಡ್ ಅಬೌಟ್ ದಿಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.